ಪ್ರೈಸ್ ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಈ ಹೊಸ ಸಬ್ಬತ್ ದಿವಸದಲ್ಲಿ ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಾನೆ. ಆತನು ಒಳ್ಳೆಯವನು, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಈ ಹೊತ್ತು ಆತನನ್ನು ಆರಾಧಿಸೋಕ್ಕೆ ಬಂದಿರುವಂಥ ವೇಳೆಯಲ್ಲಿ ನಮ್ಮನ್ನು ಪ್ರಾರ್ಥನೆ ಮೂಲಕ ಆತನ ಹಸ್ತಕ್ಕೊಪ್ಪಿಸಿಕೊಟ್ಟು ಆತನು ತಾನೇ ಮಹಿಮೆ ಹೊಂದುವ ಹಾಗೆ ನಾವು ಪ್ರಾರ್ಥಿಸುವ. ಕೃಪೆಯುಳ್ಳ ತಂದೆಯಾಗಿರುವ ದೇವರೇ, ಈ ದಿನ ನಮಗೆ ನೇಮಕ ಮಾಡಿದ್ದಿ. ಒಂದು ವಾರ ಕಾಲವೆಲ್ಲ ನಿನ್ನ ಪ್ರೀತಿಯ ಹಸ್ತ ನಮ್ಮನ್ನು ನಡೆಸಿದೆ, ನಮ್ಮನ್ನು ಹೊತ್ತು ಸಲಹಿದೆ, ನಮ್ಮ ಅಗತ್ಯತೆಗಳನ್ನು ಈಡೇರಿಸಿದೆ. ನೀನು ಪ್ರೀತಿಯ ತಂದೆಯಾಗಿ, ದೇವರಾಗಿ, ನಮ್ಮ ಸ್ನೇಹಿತನಾಗಿ, ನಮ್ಮ ಹಿತಚಿಂತಕನಾಗಿ ನಮ್ಮನ್ನು ಮುನ್ನಡೆಸಿದ್ದಿ. ಸ್ವಾಮಿ, ನಾವು ನಿನಗೆ ಸ್ತೋತ್ರವನ್ನು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಿನ್ನ ಬಳಿಗೆ ಬಂದಿರುವಾಗ ಪರಿಶುದ್ಧಾತ್ಮನೇ, ನಾವು ನಿನ್ನನ್ನು ಸ್ವಾಗತಿಸುತ್ತೇವೆ. ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ನಮ್ಮನ್ನು ನಡೆಸು ದೇವರೇ. ನಿನ್ನನ್ನು ಆರಾಧನೆ ಮಾಡುವುದರ ಮೂಲಕವಾಗಿ ನೀನೇ ನಮ್ಮ ಮೂಲಕವಾಗಿ ಮಹಿಮೆ ಹೊಂದುತ್ತಾ ನಿನ್ನನ್ನೇ ನೀನು ಘನಪಡಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಮುಂದಿನ ಸಮಯವನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಪ್ರಿಯರೇ, ನಾವು ದೇವರನ್ನು ಆರಾಧಿಸಲಿಕ್ಕೆ ಹೋಗುವ. ಕರ್ತನು ಒಳ್ಳೆಯವನು, ಆತನು ಪ್ರೀತಿ ಸ್ವರೂಪನು. ತನ್ನ ಶಾಶ್ವತವಾಗಿರುವಂಥ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡು ತನ್ನ ಅಪ್ಪುಗೆಯಲ್ಲಿ ನಮ್ಮ ನಿತ್ಯವೂ ಪರಿಪಾಲಿಸುವಂಥ ದೇವರಾಗಿದ್ದಾನೆ. ನಾವು ಆತನನ್ನು ಆರಾಧಿಸೋಣ, ಆತನಿಗೆ ಗೌರವವನ್ನು ಸಲ್ಲಿಸೋಣ. ಹೌದು, ಆತನು ನಮ್ಮ ಆರಾಧನೆಯಲ್ಲಿ ಜೀವಿಸುವ ಆತನು, ಆರಾಧನೆಗೆ ಯೋಗ್ಯನು. ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಹಾಡೋಣ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಒಳ್ಳೆಯ ತಂದೆಯೇ, ನಿನಗೆ ಮಹಿಮೆ, ನಿನಗೆ ಸ್ತೋತ್ರ ಯೇಸುವೇ. Lord, I praise you, God. ನನ್ನ ಕೃಪೆಯನ್ನು ಸ್ಮರಿಸುತ್ತೇವೆ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. యేసయ్య, 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 యేసయ్య. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. ಹೇಳೋಣ, ನನ್ನ ತಂದೆ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಲದಂತೆ ಕಾಯುವ ಈ ಪ್ರೇಮ.
ಹೌದು ಸ್ವಾಮಿ, ನಮ್ಮನ್ನು ಶಾಶ್ವತವಾಗಿರುವಂಥ ಪ್ರೀತಿಯಿಂದ ಸೆಳೆದುಕೊಂಡಿದ್ದೆ. ಈ ನಂಬಿಗಸ್ತನಾಗಿದ್ದೆ ಸ್ವಾಮಿ. ಎಡವಿ ಬಿದ್ದಾಗಲೂ ಹಿಂಜಾರಿ ಹೋದಾಗಲೂ ಸ್ವಾಮಿ ಪ್ರೀತಿಯಿಂದ ನಮ್ಮನ್ನು ಕ್ರಮಪಡಿಸಿ ಆ ನಿನ್ನ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಿ. ಒಳ್ಳೆಯ ದೇವರು ಸ್ವಾಮಿ. ನಿತ್ಯ ನಿತ್ಯವೂ ಜೊತೆ ಇದ್ದು ನಮ್ಮನ್ನು ಕೈ ಹಿಡಿದು ನಡೆಸುವಂಥ ತಂದೆ, ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ಕಣ್ಮಣಿ ಹಾಗೆ ಕಾಪಾಡುವಾತನು ಸ್ವಾಮಿ. ನೀ ನಮ್ಮನ್ನು ಕಾಯುತ್ತಿ, ನಮ್ಮನ್ನು ನಡೆಸುತ್ತಿ, ನಮ್ಮ ಕಣ್ಣೀರನ್ನು ಒರೆಸುತ್ತಿ. ಹೌದು, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆಂಬುದಾಗಿ ಹೇಳಿರುವಾತನೇ. ನಮ್ಮ ಸಂಗಾತಿಯೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ಪ್ರಿಯರೇ, ಆತನಿಗೆ ಹೇಳೋಣ, ಆರಾಧನೆ ನಮ್ಮ ತಂದೆಯೇ, ನಿನಗೆ ಆರಾಧನೆಯನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಾವು ಬದುಕಿರುವ ದಿನವೆಲ್ಲ ಸ್ವಾಮಿ, ನಾವು ಉಸಿರಿರುವ ಕ್ಷಣವೆಲ್ಲ ನಿನ್ನನ್ನು ಸೇವಿಸುತ್ತೇವೆ, ಆರಾಧಿಸುತ್ತೇವೆ ಎಂಬುದಾಗಿ ಹೇಳೋಣ. ಲಾರ್ಡ್, ಒಳ್ಳೆಯ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ದಿನವೆಲ್ಲ ಆರಾಧನೆ ನಿನಗೆ, ಆರಾಧನೆ ನಿನಗೆ, ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿನಗೆ, ಆರಾಧನೆ ನಿನಗೆ, ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿನಗೆ, ಆರಾಧನೆ ನಿನಗೆ, ನನ್ನಾತ್ಮ ಪ್ರಾಣದಿಂದ
ಪ್ರಾಣದಿಂದ. ಹೌದೇಸುವೆ, ಶಾಶ್ವತವಾಗಿರುವಂಥ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದಿ ತಂದೆಯೇ. ಮಮತೆಯಿಂದ ನಮ್ಮನ್ನು ನೀನು ಅಪ್ಪಿಕೊಂಡಿದ್ದಿ ಕರ್ತನೆ. ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಕರ್ತನ ಮಾತಾದರೂ ಸದಾ ಕಾಲ ಇರುವುದು ಸ್ವಾಮಿ. ಆ ನಿನ್ನ ಜೀವ ವಾಗ್ದಾನಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು, ಒಂದು ವಾರ ಕಾಲವೆಲ್ಲ ನೀನು ಅದ್ಭುತವಾಗಿ ನಿನ್ನ ಪ್ರೀತಿಯ ಹಸ್ತವದಿಂದ ನಮ್ಮನ್ನು ನಡೆಸಿದ್ದಿ, ನಮ್ಮನ್ನು ಕಾಪಾಡಿದ್ದಿ, ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ನಮ್ಮನ್ನು ಪೋಷಿಸಿದ್ದಿ. ನಂಬಿಗಸ್ತನಾಗಿ, ಖೇಡ್ಯವಾಗಿ, ಗುರಾಣಿಯಾಗಿ ನಮ್ಮನ್ನು ನೀನು ಕಾದು ಕಾಪಾಡಿದ್ದಿ ಸ್ವಾಮಿ. ಅನಾಹುತ ಅವಘಡಗಳಿಂದ ತಪ್ಪಿಸಿದ್ದಿ. ನಿನಗೆ ಮಹಿಮೆ, ನಿನಗೆ ವಂದನೆ. ಇರುವಾತನೇ, ನಿತ್ಯನಾಗಿರುವಂಥ ದೇವರೇ, ಇಸ್ರಾಯೇಲರ ನಿತ್ಯಾಧಾರನೆ, ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ, ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ನೀನು ಒಳ್ಳೆಯವನಾಗಿದ್ದಿ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ನಮ್ಮ ಕರ್ತನ ಒಡೆಯನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. Greetings to all of you in the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. We believe all of you are well in your homes these days. ಈ ದಿವಸಗಳಲ್ಲಿ ನೀವು ಮನೆಗಳಲ್ಲಿ ನೀವು ಸುರಕ್ಷಿತವಾಗಿದ್ದೀರೆಂಬುದಾಗಿ ನಾವು ನಂಬುತ್ತೇವೆ. And because these days we are going to a time of difficult times, maybe trials and temptations and all those things. ಈ ದಿವಸಗಳಲ್ಲಿ ನಾವು ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ ಮತ್ತು ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ ಹಾದು ಹೋಗುತ್ತಿರುವಾಗ, And these days all the preachers also preaching about second coming of Jesus Christ. ಮತ್ತು ಎಲ್ಲ ಕಡೆಗಳಲ್ಲಿ ಪ್ರಸಂಗ ಮಾಡುವವರು ಕರ್ತನ ಎರಡನೇ ಬರೋಣದ ಬಗ್ಗೆ ಮಾತನಾಡುತ್ತಾ ಇರುವುದರಿಂದ, And it is a time to prepare ourselves to meet the Lord. ಕರ್ತನನ್ನು ಎದುರುಗೊಳ್ಳುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಸಮಯವು ಇದಾಗಿದೆ. Sometimes we are getting afraid also, Jesus is coming, I am not prepared, such a kind of thing. ಕೆಲವೊಮ್ಮೆ ನಮಗೆ ಇಂತಹ ಒಂದು ಹೆದರಿಕೆ ಆಲೋಚನೆಗಳು ಬರುತ್ತವೆ. ಕ್ರಿಸ್ತನು ಬೇಗನೆ ಬರುತ್ತಾನೆ, ನಾನಾದರೂ ಇನ್ನೂ ಸಿದ್ಧವಾಗಿಲ್ಲವಲ್ಲ ಎಂಬುದಾಗಿ. This thing was happening to me. ನನಗೂ ಇದು ಆಗುತ್ತಾ ಇತ್ತು. So, God spoke to me some of few verses which I am going to encourage you this time. ದೇವರು ನನ್ನ ಸಂಗಡ ಮಾತನಾಡಿದ ಕೆಲವು ಮಾತುಗಳನ್ನು ನಾನು ನಿಮ್ಮ ಸಂಗಡ ಹಂಚಿಕೊಂಡು ನಾನು ನಿಮಗೆ First of all, you should know that God has chosen you. ಮೊದಲನೇದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. God has a specific purpose in your life. ದೇವರು ನಿಮ್ಮ ಜೀವಿತಗಳಲ್ಲಿ ನಿರ್ದಿಷ್ಟವಾದ ಉದ್ದೇಶವನ್ನು ಹೊಂದಿದ್ದಾನೆ. And God has sealed you with the Holy Spirit. ಪರಿಶುದ್ಧಾತ್ಮನ ಮೂಲಕ ನಿಮಗೆ ಮುದ್ರೆಯನ್ನು ಹಾಕಿದ್ದಾನೆ. And God himself is with you. ದೇವರು ತಾನೇ ನಿಮ್ಮ ಸಂಗಡ ಇದ್ದಾನೆ. Without God, you and I have no existence on this face of this earth. ನಾನು ನೀವು ದೇವರಿಲ್ಲದೆ ನಮಗೆ ಯಾವುದೇ ಅಸ್ತಿತ್ವ ಈ ಲೋಕದಲ್ಲಿ ಇಲ್ಲ. First of all, we should not fear of anything. ಮೊದಲದಾಗಿ ಯಾವುದರ ಬಗ್ಗೆ ಹೆದರುವ ಅಗತ್ಯ ನಮಗಿಲ್ಲ. God is with us. ದೇವರು ನಮ್ಮ ಸಂಗಡ ಇದ್ದಾನೆ. Even if you have the fear, because Jesus is coming, it is very good. ಯೇಸು ಕ್ರಿಸ್ತನು ಬರುತ್ತಾನೆ ಎನ್ನುವ ವಿಷಯದ ಬಗ್ಗೆ ನಿಮಗೆ ಭಯ ಇರುವುದಾದರೆ ಅದು ಒಳ್ಳೆಯದು. We can go to him. ನೀವು ಆತನ ಬಳಿಗೆ ಹೋಗಬಹುದು. So 3 things I want to explain to you. 3 ವಿಷಯಗಳನ್ನು ನಾನು ಹಂಚಿಕೊಳ್ಳಲು ಬಯಸ್ತೇನೆ. First is Matthew 7:7. It says, ask, seek and knock. ಮೊದಲನೇದಾಗಿ ಮತ್ತಾಯ 7:7 ಹೇಳಲ್ಪಟ್ಟಿದೆ, ಕೇಳಿರಿ, ತಟ್ಟಿರಿ ಮತ್ತು ನೀವು ಅದನ್ನ ಹುಡುಕಿರಿ ಎಂಬುದಾಗಿ. Seek and you will find. ಹುಡುಕಿರಿ, ನಿಮಗೆ ಸಿಕ್ಕುವುದು. I want to tell you an example. ಒಂದು ಉದಾಹರಣೆಯನ್ನು ಹೇಳ ಬಯಸ್ತೇನೆ. My son finished the 12th standard this time. ನನ್ನ ಮಗನ 12ನೇ ತರಗತಿಯನ್ನು ಮುಗಿಸಿದ And he was waiting for April 10th. ಏಪ್ರಿಲ್ 10ಗೋಸ್ಕರ ಕಾಯುತ್ತಾ ಇದ್ದನು. Because on that day it was his birthday. ಅದು ಅವನ ಹುಟ್ಟುಹಬ್ಬವಾಗಿತ್ತು. He wanted to do a driving license for him. ತನಗೋಸ್ಕರ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕೆಂಬುದಾಗಿದ್ದನು. So I inquired and they told they need photographs and Aadhaar card and SLC marks card. ಅವರು ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ರು ಫೋಟೋಗ್ರಾಫ್, ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಬೇಕೆಂಬುದಾಗಿ. But when he was searching for SLC marks card, he could not find it. ಆದರೆ ಅವನು SLC ಮಾರ್ಕ್ಸ್ ಕಾರ್ಡ್ ಅನ್ನು ಹುಡುಕಿದಾಗ ಅದು ಸಿಗಲಿಲ್ಲ. And we were searching for 1 week. ಒಂದು ವಾರ ಹುಡುಕಿದೆವು, We could not find. ಸಿಕ್ಕಲಿಲ್ಲ. Finally once he called me when I was driving. ಒಂದು ಸಲ ನಾನು ಡ್ರೈವಿಂಗ್ ಮಾಡ್ತಿರುವಾಗ ಅವನು ಫೋನ್ ಮಾಡಿದ. He was so joyful, daddy I got the SLC marks card. ಫೋನ್ ಮಾಡಿ ಹೇಳಿದ, ನಾನು ಖುಷಿಯಾಗಿ ನನಗೆ ಆ SLC ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಎಂಬುದಾಗಿ. Then I remembered this word, search and you will find. ಆಗ ಈ ವಾಕ್ಯ ನನಗೆ ನೆನಪಾಯಿತು, ಹುಡುಕಿರಿ ನಿಮಗೆ ಸಿಕ್ಕುವುದು. In spiritual life, ಆತ್ಮಿಕ ಜೀವಿತದಲ್ಲಿ if you have lost anything, ನೀವು ಏನಾದರೂ ಕಳೆದುಕೊಂಡಿರುವುದಾದರೆ search you will find. ಅದನ್ನು ಹುಡುಕಿರಿ, ನಿಮಗೆ ಸಿಕ್ಕುವುದು. Search in the word of God. ದೇವರ ವಾಕ್ಯದಲ್ಲಿ And you ಹುಡುಕಿರಿ, will find. ನಿಮಗೆ A woman ಸಿಗುತ್ತದೆ. had 10 coins. ಆ ಒಬ್ಬ ಹೆಂಗಸಿನ ಬಳಿ 10 ನಾಣ್ಯಗಳಿದ್ದವು. She lost one. ಅದರಲ್ಲಿ ಒಂದು ಕಳೆದು ಹೋಯಿತು. The Bible says she was searching the coin. ಆ ಒಂದು ನಾಣ್ಯವನ್ನು ಆಕೆ ಹುಡುಕಿದಳು ಎಂಬುದಾಗಿ ಬೈಬಲ್ And she got ಹೇಳುತ್ತದೆ. and she was rejoicing. ಆಕೆ ಸಿಗುವಾಗ ಆಕೆ ಸಂತೋಷ ಪಟ್ಟಳು. Secondly, ಎರಡನೇದಾಗಿ Proverbs 8 verse 32 and 36. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದ 32ರಿಂದ 36ನೇ ವಾಕ್ಯಗಳು. Yeah, it says, now then my sons, listen to me. Blessed are those who keep my ways.
Listen to my instruction and be wise. Do not ignore it. Blessed is the man who listens to me, watching daily at my doors, waiting for my doorway. For whoever finds me finds life and receives favor from the Lord. But whoever fails to find me harms himself. All who hate me loves death. ಜ್ಞಾನೋಕ್ತಿಗಳು 8:32-36. ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕರಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. I was reading in Udayavani paper, reading an article. ಉದಯವಾಣಿ ವಾರ್ತಾಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. One certain person was studying in MBBS. ಒಬ್ಬರು MBBS ಓದುವಂತ ಒಬ್ಬ ವ್ಯಕ್ತಿ. And these days they don't have classes. ಈಗ ಅವರಿಗೆ ಕ್ಲಾಸ್ಗಳಿಲ್ಲ. The class is on the online, on the mobile. ಈಗ ಆನ್ಲೈನ್ ನಲ್ಲಿ ಮೊಬೈಲ್ ಎಲ್ಲ ಕ್ಲಾಸ್ಗಳು ಇರುವಂತವಾಗಿವೆ. That fellow belongs to one village. ಅವರು ಒಂದು ಹಳ್ಳಿಗೆ ಸೇರಿದಂತಹ ವ್ಯಕ್ತಿ. There is no range in that village. ಅಲ್ಲ, ಅವನ ಹಳ್ಳಿಯಲ್ಲಿ ರೇಂಜ್ ಇಲ್ಲ. So he went in search of the range. ಅವನು ಅದನ್ನ ರೇಂಜ್ ಅನ್ನ ಹುಡುಕಿಕೊಂಡು ಹೋಗ್ತಾನೆ. He traveled 1 kilometer. 1 ಕಿಲೋಮೀಟರ್ ಹೋಗುತ್ತಾನೆ. And in one forest he found some little range. ಒಂದು ಆ ಕಾಡಿನ ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ಅವನಿಗೆ ಆ ಒಂದು ಸಿಗ್ನಲ್ And ಸಿಗುತ್ತೆ. he climbed that tree. ಆ ಮರವನ್ನು ಹತ್ತಿ ಕೂಡ್ತಾನೆ. And he got the range. ಅಲ್ಲಿ ಅವನಿಗೆ ಸಿಗ್ನಲ್ ಸಿಕ್ಕಿತು. And he was so happy. ಅವನಿಗೆ ಸಂತೋಷವಾಯಿತು. And every day he used to go to that climb tree and learn the lessons. ಪ್ರತಿದಿನ ಅವನು ಅಲ್ಲಿಗೆ ಹೋಗಿ ಆ ಮರವನ್ನು ಹತ್ತಿ ಅಲ್ಲಿ ಅವನು ಕಲಿಯುತ್ತಾ And ಇದ್ದನು. God spoke to me through this verse. ದೇವರ ಈ ವಾಕ್ಯದ ಮೂಲಕ ಮಾತಾಡಿದನು. Bible says, ಬೈಬಲ್ ಹೇಳುತ್ತದೆ, blessed is the man who waits on the doorpost of the doorway of the Lord. ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ಆತನಿಗೋಸ್ಕರ ಕಾಯುವವನು ಭಾಗ್ಯವಂತನೆಂಬುದಾಗಿ. Lord is coming again. ಕರ್ತನು ಬರುತ್ತಾನೆ And ಬೇಗನೆ. if a man is doing this, ಇದನ್ನು ಮಾಡುವಂತ ವ್ಯಕ್ತಿಗಳು ನಾವು ಆಗಿರುವುದಾದರೆ he will learn and you will prepare yourself. ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಎಚ್ಚರವಾಗಿರುತ್ತೀರಿ. Third thing is ಮೂರನೇದಾಗಿ Amos 4:12. ಆಮೋಸ 4:12 ವಾಕ್ಯ. It says, prepare to meet your God. ಅಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. Lord has chosen you. ಕರ್ತ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. We know when during a marriage, the bride does not prepare herself, but a lady or somebody will come to prepare her. ಆ ಒಂದು ಮದುವೆಯ ಸಮಯದಲ್ಲಿ ಮದುಮಗಳು ತಾನಾಗೆ ಸಿದ್ಧವಾಗುವುದಿಲ್ಲ. ಆಕೆಗೆ ಸಿದ್ಧಪಡಿಸುವುದಕ್ಕೆ ಒಬ್ಬರು ಬಂದು ಸಹಾಯ ಮಾಡುತ್ತಾರೆ. And then she will be prepared and to meet the bridegroom. ಆಗ ಆ ಒಂದು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಆಕೆ ಸಿದ್ಧಳಾಗುತ್ತಾಳೆ. We have Jesus Christ with us. ಯೇಸು ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. And if you ask him, ಆತನನ್ನು ಕೇಳುವುದಾದರೆ he will prepare you. ಆತ ನಿಮ್ಮನ್ನು ಸಿದ್ಧಪಡಿಸ್ತಾನೆ. And these are the days. ಈ ದಿವಸಗಳು We hear that these are the days Lord is coming very soon. ಕರ್ತನು ಬೇಗನೆ ಬರುವ ದಿವಸಗಳು ಇವೆಂಬುದಾಗಿ ನಾವೆಲ್ಲರೂ ಕೇಳುತ್ತಾ ಇದ್ದೇವೆ. Beloved, God has chosen us. ಪ್ರಿಯರೇ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. And he has given us the Holy Spirit. ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾನೆ. The Holy Spirit has sealed us and revealed us the truth. ಪರಿಶುದ್ಧಾತ್ಮನು ನಮ್ಮನ್ನು ಮುದ್ರೆ ಹಾಕಿ ನಮ್ಮನ್ನು ಸತ್ಯದಿಂದ ಆತನ ಸತ್ಯಕ್ಕೆ ಸೇರಿಸಿದ್ದಾನೆ. In our spirit, we are eager to meet the Lord. ನಮ್ಮ ಆತ್ಮನಲ್ಲಿ ನಾವು ಆತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ. Hebrews 9:28 says, ಇಬ್ರಿಯ 9:28 ಹೇಳುತ್ತದೆ. Hebrews 9:28. ಇಬ್ರಿಯ 9:28. So Christ was sacrificed once to take away the sins of many people, and he will appear a second time, not to bear sin, but to bring salvation for those who are waiting for him. ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. Beloved God's people, ಪ್ರಿಯ ದೇವಜನರೇ, we have the desire to meet God, ದೇವರನ್ನ ಎದುರುಗೊಳ್ಳುವುದಕ್ಕೆ ನಮಗೆ ಆಸೆ ಉಂಟು. and we are waiting for him. ಅದಕ್ಕೋಸ್ಕರ ನಾವು ಕಾಯುತ್ತಾ ಇದ್ದೇವೆ. I believe God is speaking to us. ನಾನು ನಂಬುತ್ತೇನೆ, ದೇವರು ನಮ್ಮ ಸಂಗಡ ಮಾತಾಡುತ್ತಾ Let ಇದ್ದಾನೆ. us prepare and go together with him. ನಾವೆಲ್ಲರೂ ಸಿದ್ಧರಾಗಿ ಒಟ್ಟಾಗಿ ಆತನ ಸಂಗಡ ಹೋಗುವ. These days we are not able to meet here in this place, ಈ ಸ್ಥಳದಲ್ಲಿ ಸಭೆಯಲ್ಲಿ ಒಟ್ಟಾಗಿ ನಾವು ಸೇರಿ ಬರಲಿಕ್ಕೆ ನಮ್ಗೆ ಆಗುತ್ತಾ ಇಲ್ಲ. but when Jesus comes, ಆದರೆ ಕ್ರಿಸ್ತನು ಬರುವಾಗ we are going to meet there together. ಆತನೊಂದಿಗೆ ನಾವು ಒಟ್ಟಾಗಿ ಸೇರಿಕೊಳ್ಳಲಿಕ್ಕೆ There is no corona fear. ಅಲ್ಲಿ ಯಾವುದೇ ಕೊರೋನಾ There is ಭಯವಿರುವುದಿಲ್ಲ. no lockdown. ಅಲ್ಲಿ ಯಾವುದೇ ಲಾಕ್ಡೌನ್ ಇರುವುದಿಲ್ಲ. There is no mask. ಅಲ್ಲಿ ಯಾವುದೇ ಮಾಸ್ಕ್ ಇರುವುದಿಲ್ಲ. Hallelujah. ಹಾಲೆಲೂಯಾ. May God bless you. God speak to you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಿಮ್ಮ ಸಂಗಡ ಮಾತನಾಡಿ. Amen. ಆಮೆನ್. Praise the Lord. Praise the Lord. Hallelujah. Hallelujah.
The Lord is good to us. ಕರ್ತನ್ ನಮಗೆ ಒಳ್ಳೆಯವನು. Though that we are in the last days of lockdown, Now with little restrictions, ಲಾಕ್ಡೌನ್ ನ ಕೊನೆಯ ದಿವಸಗಳಲ್ಲಿ ಸ್ವಲ್ಪ ನಿರ್ಬಂಧಗಳಲ್ಲಿ ನಾವು ಇರುವುದಾದರೂ ಕೂಡ I know that God is so good to us. ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. And really thank God for taking care of each one of us so powerfully and wonderfully. ನಮ್ಮೆಲ್ಲರನ್ನು ಇಷ್ಟು ಅದ್ಭುತವಾಗಿ ಶಕ್ತಿಯುತವಾಗಿ ಕರ್ತನು ನೋಡಿಕೊಂಡದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. So let us look to the Lord in prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we pray and bless your people in Jesus' name. ತಂದೆಯೇ, ನಾವು ಪ್ರಾರ್ಥಿಸ್ತೇವೆ, ನಿನ್ನ ಜನರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇವೆ. Lord, we remember all those who are celebrating their birthdays in this week. ಈ ವಾರಗಳಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. Remember them, those who are celebrating their anniversaries. ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. And all those who are going through difficult situation in their lives. ಮತ್ತು ತಮ್ಮ ಜೀವಿತಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗುತ್ತಿರುವ ಪ್ರತಿಯೊಬ್ಬರಿಗೋಗಿ ಪ್ರಾರ್ಥಿಸ್ತೇವೆ. Lord, we pray the overshadowing presence of the Holy Spirit remain with your people. ದೇವರೇ, ನಿನ್ನ ಒಂದು ಪರಿಶುದ್ಧಾತ್ಮನ ಬಲವು ಅವರ ಸಂಗಡ ನೆಲೆಗೊಳ್ಳಲಿ. We also remember people those who are away from us. ನಮ್ಮಿಂದ ದೂರವಾಗಿ ಇರುವಂತಹ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. Keep everyone safe and secure under your wings. ಪ್ರತಿಯೊಬ್ಬರನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿಡು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Now, today my question is, will the crisis in our life hinder our progress? ಈ ದಿನ ನನ್ನದೊಂದು ಪ್ರಶ್ನೆ, ಬಿಕ್ಕಟ್ಟು ನಮ್ಮ ಮುಂದುವರಿಕೆಗೆ ಅಡ್ಡಿಯಾಗುತ್ತದೋ? No, these days that we have been going through a crisis in our life. ಈ ದಿವಸಗಳಲ್ಲಿ ನಾವು ನಮ್ಮ ಜೀವಿತಗಳಲ್ಲಿ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಹಾದು ಹೋಗ್ತಾ ಇದ್ದೇವೆ. We think that everything is stopped and we are not able to move from the place where we are. ನಾವು ಎಲ್ಲಾ ವಿಷಯಗಳಲ್ಲಿ ನಾವು ನಿಂತು ಹೋಗಿದ್ದೇವೆ, ಮುಂದಕ್ಕೆ ಹೋಗಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ನಮಗೆ ಅನಿಸುತ್ತದೆ. Whether God has a plan or a purpose during the time of this lockdown or hindrances. ಈ ಲಾಕ್ಡೌನ್ ಸಮಯಗಳಲ್ಲಿ, ಈ ಒಂದು ಅಡ್ಡಿಯ ಸಮಯಗಳಲ್ಲಿ ದೇವರ ಉದ್ದೇಶ ಇನ್ನೂ ಇದೆಯೋ ಎಂಬುದಾಗಿ. And I believe this is a time that God can move and work in our life. ನಾನು ನಂಬುತ್ತೇನೆ, ಕರ್ತನು ಮುಂದುವರೆದು ಕಾರ್ಯ ಮಾಡುವಂತ ಸಮಯಗಳು ಇದಾಗಿವೆ. I want to take an incident from the book of Genesis. ಆದಿಕಾಂಡ ಪುಸ್ತಕದಿಂದ ಒಂದು ಘಟನೆಯನ್ನು ನಾನು ನಿಮಗೆ ವಿವರಿಸಲು ಬಯಸ್ತೇನೆ. Let's read few verses from Genesis chapter 32. ಆದಿಕಾಂಡ 32ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. This is speaking about Jacob. ಇದು ಯಾಕೋಬನ ಕುರಿತಾಗಿ ಹೇಳಲ್ಪಟ್ಟಿದೆ. And he was facing a crisis in his life. ಅವನು ತನ್ನ ಜೀವಿತದಲ್ಲಿ ಒಂದು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾನೆ. And I'll read from verses 4 onward. 4ನೇ ವಾಕ್ಯದಿಂದ 3ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಬಳಿಕ ಆದಿಕಾಂಡ 32ನೇ ಅಧ್ಯಾಯ 3ನೇ ವಾಕ್ಯದಿಂದ, ಬಳಿಕ ಯಾಕೋಬನು ಎದೋಮ್ಯರ ದೇಶವಾಗಿರುವ ಸೇಯರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಅವನಿಗೆ ಎತ್ತು, ಕತ್ತೆ ಮುಂತಾದ ಪಶುಗಳ ಹಿಂಡುಗಳು, ದಾಸಿ ಜನವು ಉಂಟಾದವು. ತಮ್ಮ ದಯವಿರಬೇಕೆಂದು ಪ್ರಭುಗಳಿಗೆ ತಿಳಿಸುವುದಕ್ಕೆ ನಮ್ಮನ್ನು ಕಳುಹಿಸಿದನೆಂದು ಹೇಳಿರಿ ಅಂದನು. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ, ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯು ತಪ್ಪಿಸಿಕೊಂಡು ಹೋಗುವುದು ಅಂದುಕೊಂಡನು. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮನ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನೇ ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದೆಯಲ್ಲವೇ ಅಂದನು. No, Jacob, that he left his father's house some 20 years back. ಯಾಕೋಬನು ತನ್ನ ತಂದೆಯ ಮನೆಯನ್ನು 20 ವರ್ಷಗಳ ಮುಂಚೆ ಬಿಟ್ಟಿದ್ದನು.
he left this place and gone to his uncle's place that is called Syria. ಅವನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಮಾವನ ಊರಿಗೆ ಅಂದರೆ ಸಿರಿಯಾಕ್ಕೆ ಹೋಗಿದ್ದಾನೆ. There he lived 20 years. ಅಲ್ಲಿ 20 ವರ್ಷಗಳು ಅವನು ಜೀವಿಸಿದನು. Then there God spoke to him. ನಂತರ ದೇವರು ಅವನ ಸಂಗಡ ಮಾತಾಡಿದನು. You must go back to your country and to your family. ನೀನು ನಿನ್ನ ಕುಟುಂಬಕ್ಕೆ ನಿನ್ನ ದೇಶಕ್ಕೆ ಹಿಂತಿರುಗಿ ಹೋಗಬೇಕು. Okay, he listened the voice of God and decided to take his journey back to his hometown. ಈಗ ಅವನು ತನ್ನ ದೇವರ ಸ್ವರವನ್ನು ಕೇಳಿ ತನ್ನ ಮನೆಗೆ ಹಿಂತಿರುಗಿ ಪ್ರಯಾಣ ಬೆಳೆಸ್ತಾ ಇದ್ದಾನೆ. And during these 20 years, know that we see that he made such a progress in his life. ಈ 20 ವರ್ಷಗಳು ಅವನ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು ಕಂಡಿದ್ದನು. From his own words that we understand that we left that place, he did not have anything with him. ಅವನ ಸ್ವಂತ ಮಾತುಗಳಲ್ಲಿ ನಾವು ಕೇಳುವಾಗ ಅವನು ಅಲ್ಲಿ ತಂದೆಯ ಮನೆಯನ್ನು ಬಿಟ್ಟು ಹೋಗುವಾಗ ಅವನಲ್ಲಿ ಏನು ಇರಲಿಲ್ಲ. But during the 20 years service in Syria, ಆದರೆ ಸಿರಿಯಾದಲ್ಲಿ ಆ 20 ವರ್ಷಗಳ ಸೇವೆಯ ಸಮಯದಲ್ಲಿ know that he became very rich. ಅವನು ತುಂಬಾ ಶ್ರೀಮಂತನಾದನು. He had lot of cattle ಅವನಿಗೆ ಅನೇಕ ಪಶುಗಳಿದ್ದವು and even camels, ಅವನಿಗೆ ಒಂಟೆಗಳಿದ್ದವು. and maid servant, man servant, he became extremely rich. ದಾಸಿಯರು ಇದ್ದರು ಮತ್ತು ಅವನು ತುಂಬಾ ಶ್ರೀಮಂತನಾದನು. With all his property, with all his success and wealth, know that he is now going back to his home country. ಅವನು ತನ್ನ ಎಲ್ಲಾ ಆಸ್ತಿ ಪಾಸ್ತಿಗಳನ್ನು ತೆಗೆದುಕೊಂಡು ತನ್ನ ಸ್ವಂತ ದೇಶಕ್ಕೆ ಹಿಂತಿರುಗಿ ಹೋಗುತ್ತಾ ಇದ್ದಾನೆ. So there we see that he is facing a crisis in his life. ಈಗ ಅವನ ಜೀವಿತದಲ್ಲಿ ಒಂದು ಬಿಕ್ಕಟ್ಟನ್ನು ಅವನು ಎದುರಿಸೋದನ್ನು ನಾವು ನೋಡುತ್ತೇವೆ. His focus is correct. ಈಗ ಅವನ ದೃಷ್ಟಿ ಸರಿಯಾಗಿದೆ. He want to go back to his hometown. ತನ್ನ ಮನೆಗೆ ಹಿಂತಿರುಗಿ ಹೋಗಲು ಬಯಸ್ತಾನೆ. As per the word of God, ದೇವರ ವಾಕ್ಯದ ಪ್ರಕಾರವೇ he want to go and settle there. ಹೋಗಿ ಅಲ್ಲಿ ಜೀವಿಸಲು ಬಯಸ್ತಾ But ಇದ್ದಾನೆ. on the way, ಆದರೆ ಮಾರ್ಗದ ಮಧ್ಯದಲ್ಲಿ he was in crisis. ಅವನು ಬಿಕ್ಕಟ್ಟಿನಲ್ಲಿದ್ದಾನೆ. What was the crisis? ಆ ಬಿಕ್ಕಟ್ಟು ಏನೆಂದರೆ No, he has to face his brother. ಈಗ ತನ್ನ ಅಣ್ಣನನ್ನು ಅವನು ಎದುರುಗೊಳ್ಳಬೇಕು. That when he thought of meeting his brother, ತನ್ನ ಅಣ್ಣನನ್ನು ಎದುರುಗೊಳ್ಳುವುದರ ಬಗ್ಗೆ ಯೋಚನೆ ಮಾಡಿದಾಗ, and he thought that if I send my servants to him, ನನ್ನ ಸೇವಕರನ್ನು ಅವನ ಬಳಿಗೆ ಕಳುಹಿಸಿದರೆ, I know that maybe he will be happy with me and he will receive me. ಅವನು ನನ್ನ ವಿಷಯವಾಗಿ ಸಂತೋಷವಾಗಿದ್ದು ಬಂದು ನನ್ನನ್ನು ಸ್ವೀಕರಿಸಬಹುದು. He had such a confidence in him. ಅವನಿಗೆ ಅಂತ ಒಂದು ಭರವಸೆ ಅವನಲ್ಲಿತ್ತು. No, he said a word to his brother. ತನ್ನ ಅಣ್ಣನಿಗೆ ಅವನೊಂದು ಮಾತನ್ನು ಹೇಳಿ ಕಳಿಸ್ತಾನೆ. No, for the last 20 years I have been with Laban. ನಾ ಕಳೆದ 20 ವರ್ಷಗಳನ್ನ ಲಾಬಾನಿನ ಸಂಗಡ ಇದ್ದೆನು. Now I have become very rich. ಈಗ ನಾನು ತುಂಬಾ ಶ್ರೀಮಂತನಾಗಿದ್ದೇನೆ. Now I am a lord for myself. ನನಗೆ ಒಬ್ಬ ಯಜಮಾನನ ಪ್ರಭುವಿನ ರೀತಿಯಲ್ಲಿ ಇದ್ದೇನೆ. So please show me favor. ಈಗ ನನ್ನ ಮೇಲೆ ಕರುಣೆ ಇಡು. So he thought, no, that with his wealth and his ability and everything that he can face his brother. ಅವನು ಅಂದುಕೊಂಡನು ತನ್ನ ಸಾಮರ್ಥ್ಯ, ತನಗಿದ್ದಂತ ಸಾಮರ್ಥ್ಯ, ಶ್ರೀಮಂತಿಕೆ, ತನ್ನ ಸ್ಥಾನಮಾನಗಳ ಮೂಲಕ ತನ್ನ ಅಣ್ಣನನ್ನು ಎದುರುಗೊಳ್ಳಬಹುದೆಂಬುದಾಗಿ. You know that when this word received, the word came to Esau. ಏಸಾವನ ಬಳಿಗೆ ಈ ಒಂದು ದೂತನು ಬಂದು ಹೇಳಿದಾಗ, know that he said, I am coming to meet with him. ಅವನ ಏಸಾವನು ಹೇಳ್ತಾನೆ, ನಾನು ಬಂದು ಯಾಕೋಬನನ್ನು ಭೇಟಿಯಾಗುತ್ತೇನೆ. know that he talked in a good terms. ಅವನು ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರೂ ಕೂಡ, but Jacob thought, now this is the time that my brother is coming to take revenge on me. ಈಗ ಯಾಕೋಬನು ಅಂದುಕೊಳ್ಳುತ್ತಾ ಇದ್ದ, ನನ್ನ ಅಣ್ಣನು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಬರುತ್ತಾ ಇದ್ದಾನೆ. So suddenly all that his confidence is lost. ಈಗ ಅವನಿಗಿದ್ದಂತೆ ಎಲ್ಲ ಭರವಸೆ ಬಿದ್ದು ಹೋಯಿತು. What he was thinking is that brother is coming and he is going to capture me. ಅವನು ಅಂದುಕೊಂಡನು, ಈಗ ನನ್ನ ಅಣ್ಣನು ಬಂದು ನನ್ನನ್ನು ಸೆರೆ ಹಿಡಿಯುತ್ತಾನೆ, he will kill me, ನನ್ನನ್ನು ಕೊಂದು ಹಾಕುತ್ತಾನೆ. because this is what he told when that he left that place. ಯಾಕೆಂದ್ರೆ ನಾನು ಮನೆ ಬಿಡುವಾಗ ನನ್ನ ಅಣ್ಣನು ಇದನ್ನೇ ಹೇಳಿದ್ದು. that fear of death is gripping his heart. ಈಗ ಮರಣ ಭಯ ಅವನನ್ನು ಹಿಡಿದುಕೊಳ್ತಾ ಇದೆ. and secondly he thought this all his labor, that his wife and his children and all his possession, that he is going to take it. ಮತ್ತೆ ಎರಡನೇದಾಗಿ ಅವನ ಹೆಂಡತಿ, ಮಕ್ಕಳು, ದಾಸದಾಸಿರ ಅವನ ಪ್ರಯಾಸದ ಎಲ್ಲಾ ಫಲಗಳು ಅವನು ಹಿಡಿದುಕೊಂಡು ಹೋಗುತ್ತಾನೆ ಎಂಬುದಾಗಿ ಯೋಚಿಸಿದನು. Beloved, now that he considered that his brother is the number one enemy or the one who is hindering his progress back to his hometown. ಈಗ ಪ್ರಿಯರೇ, ಅವನು ಅಂದುಕೊಳ್ಳುತ್ತಾ ಇದ್ದಾನೆ, ತನ್ನ ಅಣ್ಣನು ತನ್ನ ಒಂದು ಮುಂದುವರಿಕೆಗೆ ಅಡ್ಡಿಯಾಗಿ ನಿಲ್ಲುತ್ತಾ ಇದ್ದಾನೆ, ಬಿಕ್ಕಟ್ಟಾಗಿ ನಿಲ್ತಾ ಇದ್ದಾನೆ. And then that he realized, no, that somehow that he did not have that courage or confidence to go forward. ಈಗ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯವು ಸಾಲುತ್ತಾ ಇಲ್ಲ. So this crisis really
paralyzed him so much. ಈಗ ಈ ಒಂದು ಬಿಕ್ಕಟ್ಟು ಅವನಿಗೆ ಒಂದು ಪಾರ್ಶ್ವವಾಯುವಂತೆ ಮಾಡಿತು. I know that broke all his confidence in himself. ಅವನಲ್ಲಿದ್ದಂತ ಎಲ್ಲ ಭರವಸೆಯೂ ಕೂಡ ಮುರಿದು ಬಿಟ್ಟಿದೆ. And in that total failure, that he is now turning to the Lord in prayer. ಈಗ ಆ ಸಂಪೂರ್ಣ ವಿಫಲತೆಯಲ್ಲಿ ಅವನು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾ ಇದ್ದಾನೆ. Beloved, during this COVID lockdown, ಪ್ರೇರ್, ಈ ಒಂದು ಕೋವಿಡ್ ಲಾಕ್ ಡೌನ್ ಸಮಯದಲ್ಲಿ what happened to our life is, ನಮ್ಮ ಜೀವಿತಗಳಲ್ಲಿ ಏನಾಯ್ತೆಂದರೆ, that we had lot of confidence in ourselves. ನಮ್ಮಲ್ಲಿ ನಮಗೆ ತುಂಬಾ ಒಂದು ಭರವಸೆ ಇತ್ತು. We thought we can do something. ನಾವು ಏನೋ ಮಾಡುತ್ತೇವೆ ಎಂಬುದಾಗಿ In our own ಅಂದುಕೊಂಡೆವು. strength we can go forward. ನಮ್ಮ ಸಾಮರ್ಥ್ಯದಲ್ಲಿ ಮುಂದೆ ಹೋಗಬಹುದು ಎಂಬುದಾಗಿ Whatever that ಅಂದುಕೊಂಡೆವು. we decided, we are going to fulfill it. ನಾವು ಏನೆಲ್ಲ ಆಸೆಗಳಿವೆ ಅದನ್ನೆಲ್ಲ ನಾವು ಪೂರೈಸುತ್ತೇವೆ ಎಂಬುದಾಗಿ Maybe our ಅಂದುಕೊಂಡೆವು. desire is also for God. Maybe it is good desire and the plan is good. But at the same time that we are doing it in our own strength, in our own power. ನಮ್ಮ ಆಸೆ ಆಕಾಂಕ್ಷೆಗಳು ಯೋಜನೆಗಳು ಒಳ್ಳೆಯದಾಗಿದ್ದರೂ ಕೂಡ ಅದನ್ನು ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ನಾವು ಸಾಧಿಸಬಲ್ಲೆವು ಎಂಬುದಾಗಿ ಅಂದುಕೊಂಡೆವು. Beloved, this COVID or lockdown paralyzed all our ability, all our strength, all our money, everything came to a standstill. ಆದರೆ ಪ್ರಿಯರೇ, ಈ ಕೋವಿಡ್ ಲಾಕ್ ಡೌನ್ ಸಮಯದಲ್ಲಿ ನಮ್ಮ ಹಣಬಲ, ನಮ್ಮ ಸ್ವಸಾಮರ್ಥ್ಯ, ನಮ್ಮ ಎಲ್ಲ ಭರವಸೆಗಳನ್ನು ಕೂಡ ಅದು ಮುರಿದು ಹಾಕಿದೆ. That another thing happened is that that we had our self righteousness. ಎರಡನೇದಾಗಿ ನಮಗೆ ಸ್ವನೀತಿ ಎನ್ನುವಂತದಿತ್ತು. What he was thinking, that all this wealth that he acquired is because he had favor with God. ಅವನೇನ್ ಅಂದುಕೊಂಡಂದ್ರೆ ಎಲ್ಲ ಶ್ರೀಮಂತಿಕೆ ನಾನು ಪಡೆದುಕೊಂಡದ್ದು ದೇವರ ದಯೆ ನನ್ನ ಮೇಲೆ ಇರುವುದರಿಂದ. God blessed me. ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. That means God is with me. ಅದರ ಅರ್ಥ ದೇವರು ನನ್ನ ಸಂಗಡ ಇದ್ದಾನೆ. God is pleased with me. ದೇವರು ನನ್ನನ್ನು ಮೆಚ್ಚಿಕೊಂಡಿದ್ದಾನೆ. But when that we see the blessings come in our life, ಪ್ರಿಯರೇ, ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಬರುವುದನ್ನು ನಾವು ನೋಡುವಾಗ, when we get a lot of money in our hand, ನಮ್ಮ ಕೈಗಳಲ್ಲಿ ಹಣವು ಬರುವಾಗ, our business is flourishing, ನಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆದಾಗ, that what we naturally think is that God is blessing me and God must be happy with me. ನಾವು ಏನಂದುಕೊಳ್ಳುತ್ತೇವೆ ಅಂದರೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ, ಆದ್ದರಿಂದ ದೇವರು ನಮ್ಮನ್ನು ಸಂಪೂರ್ಣವಾಗಿ ಮೆಚ್ಚಿಕೊಂಡಿದ್ದಾನೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. Even if that God has blessed us with material things, that does not mean that God must be happy with us all the time. ಪ್ರಿಯರೇ, ದೇವರು ನಮ್ಮನ್ನು ಆ ಭೌತಿಕ ಆಶೀರ್ವಾದಗಳಿಂದ ತುಂಬಿಸಿದರೂ ಕೂಡ ಅದು ದೇವರು ನಮ್ಮನ್ನು ಸಂಪೂರ್ಣವಾಗಿ ಮೆಚ್ಚಿಕೊಂಡಿದ್ದಾನೆ, ನಮ್ಮ ವಿಷಯದಲ್ಲಿ ಸಂತೋಷ ಪಟ್ಟಿದ್ದಾನೆ ಎಂಬುದಕ್ಕೆ ಅದು ಅರ್ಥವಲ್ಲ. Jacob was immensely blessed by God. ಯಾಕೋಬನು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದನು. That blessing did not come from the devil, it came from the God himself. ಯಾಕೋಬನ ಆಶೀರ್ವಾದವು ಸೈತಾನನಿಂದ ಬಂದದ್ದಲ್ಲ, ದೇವರಿಂದಲೇ ಬಂದದ್ದು. But God was not happy with him. ಆದರೆ ಯಾಕೋಬನ ವಿಷಯದಲ್ಲಿ ದೇವರು ಸಂತೋಷವಾಗಿರಲಿಲ್ಲ. That when this money or the wealth is not able to help him to make a reconciliation with his brother, ಈ ಹಣ ಆಸ್ತಿಪಾಸ್ತಿಗಳೆಲ್ಲವೂ ಕೂಡ ತನ್ನ ಅಣ್ಣನ ಜೊತೆಯಲ್ಲಿ ಸಂಧಾನ ಮಾಡಿಕೊಳ್ಳುವುದಕ್ಕೆ ವಿಫಲವಾಗುವುದನ್ನು ನಾವು he thought ನೋಡಿದಾಗ, that with his money that he can buy the favor of his brother. ಅವನು ಅಂದುಕೊಂಡು ಈ ಹಣದ ಮೂಲಕ ನನ್ನ ಅಣ್ಣನ ದಯೆಯನ್ನು ಹೊಂದಿಕೊಳ್ಳುತ್ತೇನೆ. Sometimes we also think with our material goods, with the money and all things, that we can get the favor of people, we can get the favor of God. ಅನೇಕ ಸಮಯಗಳಲ್ಲಿ ನಾವು ಕೂಡ ಹೀಗೆ ಅಂದುಕೊಳ್ಳುತ್ತೇವೆ, ನಮ್ಮ ಹಣದ ಬಲದಿಂದಾಗಿ ನಾವು ಜನರ ದಯೆಯನ್ನು ಕೊಂಡುಕೊಳ್ಳಬಹುದು ಎಂಬುದಾಗಿ. I know that at this time that money has no value. ಈ ಸಮಯದಲ್ಲಿ ಹಣಕ್ಕೆ ಬೆಲೆ ಇಲ್ಲ. Even today also, that in the time of crisis, that we know this money, even if we have thousands and lakhs of rupees in our hand, but it is not able to save us from the present crisis. ಈ ದಿನಗಳ ಕೂಡ, ಈ ಲಾಕ್ ಡೌನ್ ಸಮಯದಲ್ಲಿ ಕೂಡ ನಮ್ಮ ಕೈಯಲ್ಲಿ ಸಾವಿರಾರು ಲಕ್ಷಾಂತರ ಹಣವಿದ್ದರೂ ಕೂಡ ಆ ಬಿಕ್ಕಟ್ಟಿನಿಂದ ಅದು ನಮ್ಮನ್ನು ಕಾಪಾಡುವುದಕ್ಕೆ ವಿಫಲವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. I know that we all come to know that these things, whatever we may have, our education, money, our strength, wealth, everything is not helpful for us at this time. ಈ ಸಮಯಗಳಲ್ಲಿ ನಮಗಿರುವಂತಹ ಸಾಮರ್ಥ್ಯ, ವಿದ್ಯಾಭ್ಯಾಸ, ಜ್ಞಾನ, ವಿವೇಕ, ಹಣ, ಆಸ್ತಿಪಾಸ್ತಿ ಯಾವುದು ಕೂಡ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. No, we are not looking at the profit and the loss. ನಾವು ಈಗ ಲಾಭ ನಷ್ಟಗಳನ್ನು ನೋಡ್ತಾ ಇಲ್ಲ, But we are only looking to save our own lives. ನಮ್ಮ ಜೀವಿತಗಳು ಉಳಿದರೆ ಸಾಕು ಎಂಬುದಾಗಿ ನಾವು ನೋಡ್ತಾ So ಇದ್ದೇವೆ. that is why that all whatever we have, it may not have a bless, or it may not help us at this present time. ನಮಗಿರುವಂತಹ ಎಲ್ಲಾ ಸಂಗತಿಗಳು ಈ ಸಮಯದಲ್ಲಿ ನಮ್ಮನ್ನು ಕಾಪಾಡಲು ಶಕ್ತಿ ಇಲ್ಲದಾಗಿವೆ. So as he went before God, ದೇವರ ಮುಂದೆ ಅವನು ಹೋದಾಗ, so that is the time really God opened his eyes to see what is wrong with him. ಅವನಲ್ಲಿ ಏನು ತಪ್ಪಾಗಿತ್ತೆಂಬುದಾಗಿ ಅವನು ನೋಡುವಂತೆ ದೇವರು ಅವನ ಕಣ್ಣುಗಳನ್ನು ತೆರೆಯುತ್ತಾನೆ. So that when he looked up all the wealth that he has, ಅವನಿಗಿರುವಂತ ಎಲ್ಲ ಆಸ್ತಿಪಾಸ್ತಿಗಳನ್ನು ನಾವು ನೋಡುವಾಗ, all the blessing that he enjoyed from God, ದೇವರಿಂದ ತಾನು ಅನುಭವಿಸಿದ ಆಶೀರ್ವಾದಗಳನ್ನು ಕಾಣುವಾಗ, to meet with his brother and find favor with him, that this is not useful. ತನ್ನ ಅಣ್ಣನನ್ನು ಎದುರುಗೊಂಡು ಅಣ್ಣನ ದಯೆಯನ್ನು ಪಡೆಯುವುದಕ್ಕೆ ಇದು ಸಾಕಾಗುವುದಿಲ್ಲ
ಎಂಬುದಾಗಿ ನೋಡ್ತಾನೆ. So he was repenting before God. ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. Lord, all my effort, all whatever I did it in the past, ದೇವರೇ, ಇದುವರೆಗೂ ನಾನು ಮಾಡಿದಂತ ಎಲ್ಲ ಪ್ರಯಾಸಗಳು, ಎಲ್ಲ ಕಷ್ಟಗಳು, ನಾನು ಸಂಪಾದಿಸಿದ ಎಲ್ಲ that ಸಂಗತಿಗಳು is not helping me at this time. ಈ ಸಮಯದಲ್ಲಿ ಅದು ನನಗೆ ಸಹಾಯ ಮಾಡುತ್ತಾ ಇಲ್ಲ. And so I am not worthy of all these merits and blessings from you. ನಿನ್ನಿಂದ ಬಂದ ಎಲ್ಲ ಆಶೀರ್ವಾದಗಳಿಗೆ, ಎಲ್ಲ ಒಂದು ಒಳ್ಳೆಯ ಸಂಗತಿಗಳಿಗೆ ನಾನು ಯೋಗ್ಯನಲ್ಲ. But what I need is that I fear my brother. ಆದರೆ ನಾನು ಈ ಸಮಯದಲ್ಲಿ ನಿಜತ್ವ ಏನಂದ್ರೆ ನನ್ನ ಅಣ್ಣನಿಗೆ ಹೆದರಿಕೊಂಡಿದ್ದೇನೆ. Lord, that help me to overcome, or that my brother may not harm me. ದೇವರೇ, ನನಗೆ ಸಹಾಯ ಮಾಡಿದನ್ನು ಜಯಿಸುವುದಕ್ಕೆ ಮತ್ತು ನನ್ನ ಅಣ್ಣನು ನನಗೆ ಏನು ಹಾನಿ ಮಾಡದಂತೆ ನೋಡಿಕೋ. Because he thought his brother was his enemy. ಯಾಕೆಂದ್ರೆ ಅವನು ಅಂದುಕೊಂಡನು ಅವನ ಅಣ್ಣನು ಅವನಿಗೆ It ವೈರಿಯಾಗಿದ್ದಾನೆ was not ಎಂಬುದಾಗಿ. his brother his enemy, ಆ ಅಣ್ಣನು ಅವನಿಗೆ ವೈರಿಯಾಗಿರ್ಲಿಲ್ಲ. but really, in fact, that he himself was his own enemy. ಅವನು ತಾನೇ ತನ್ನ ವೈರಿಯಾಗಿರೋದನ್ನು ನಾವು ನೋಡುತ್ತೇವೆ. When 20 years back that he has cheated his brother, 20 ವರ್ಷಗಳ ಹಿಂದೆ ತನ್ನ ಅಣ್ಣನಿಗೆ ಮೋಸ ಮಾಡಿದ್ದಾನೆ. he ran away from that home, even breaking the relationship. ಆ ಸಂಬಂಧಗಳನ್ನೆಲ್ಲ ಮುರಿದು ಮನೆಯನ್ನ ಬಿಟ್ಟು ಓಡಿ ಹೋಗಿದ್ದಾನೆ. I know that he did not reconcile with his brother. ತನ್ನ ಅಣ್ಣನೊಂದಿಗೆ ಅವನು ಸಂಧಾನ ಮಾಡಿಕೊಳ್ಳಲಿಲ್ಲ. Beloved, he did wrong to his brother. ಪ್ರೇರ, ಅವನು ತನ್ನ ಅಣ್ಣನಿಗೆ ವಿರುದ್ಧವಾಗಿ ತಪ್ಪು It ಮಾಡ್ತಾನೆ. was not his brother did in wrong to him. ಅವನ ಅಣ್ಣನ ಇವನ ವಿರುದ್ಧವಾಗಿ ಏನು ಮಾಡಲಿಲ್ಲ. Because he is a believer and his brother was an unbeliever, ಇವನು ವಿಶ್ವಾಸಿಯಾಗಿದ್ದು ಅವನ ಅಣ್ಣನ ಅವಿಶ್ವಾಸಿಯಾದ ಮಾತ್ರಕ್ಕೆ that does not mean that God is going to forgive him. ಆ ದೇವರು ಇವನನ್ನು ಕ್ಷಮಿಸಿ ಬಿಡುತ್ತಾನೆ ಸುಮ್ಮನೆ ಎಂಬುದಾಗಿ ಅದರ ಅರ್ಥವಲ್ಲ. But this fear gripped his heart. ಈ ಭಯವು ಅವನ ಜೀವಿತದಲ್ಲಿ ಒಂದು ಹೆದರಿಕೆ ತಂದಿತ್ತು. Beloved, when that we are not reconciled with our family members, ಪ್ರಿಯರೇ, ನಮ್ಮ ಕುಟುಂಬದ ಸದಸ್ಯರೊಂದಿಗೆ ನಾವು ಸಂಧಾನ ಮಾಡಿಕೊಳ್ಳದೆ ಹೋದರೆ, we have not reconciled with whomever we have done wrong, ನಾವು ಯಾರ ವಿರುದ್ಧವಾಗಿ ತಪ್ಪುಗಳನ್ನು ಮಾಡಿದ್ದೇವೋ ಅವರಿಗೆ ವಿಷಯದಲ್ಲಿ ನಾವು ಸಂಧಾನ ಮಾಡಿಕೊಳ್ಳದೆ ಹೋದರೆ, then we will continue to live in fear. ನಾವು ಭಯದಲ್ಲಿ We will ಜೀವಿಸುವವರಾಗಿರುತ್ತೇವೆ. continue to live in fear. ನಾವು ಭಯದಲ್ಲೇ ಮುಂದುವರಿಯುತ್ತೇವೆ. Esau is not in fear, ಏಸಾವನು ಹೆದರಿಕೆಯಲ್ಲಿಲ್ಲ. but Jacob, the man of God, is in fear. ಆದರೆ ದೇವ ಮನುಷ್ಯನಾದ ಯಾಕೋಬನು ಹೆದರಿಕೆಯಲ್ಲಿದ್ದಾನೆ. He was an unbeliever. He don't have a fear because he did not do any wrong to his brother. ಅವಿಶ್ವಾಸಿಯಾದಂತ ಏಸಾವನು ಭಯದಲ್ಲಿಲ್ಲ, ಯಾಕಂದ್ರೆ ಅವನೇನು ತಪ್ಪು ಮಾಡಿರಲಿಲ್ಲ. But this believer that who have faith in Yahweh, that he is in fear because that he did wrong to his brother. ಆದರೆ ಈ ವಿಶ್ವಾಸಿ ಯೆಹೋವನಲ್ಲಿ ಭರವಸೆ ಬಿಟ್ಟಿರುವಂತಹ ಈ ವಿಶ್ವಾಸದ ಯಾಕೋಬನು ಹೆದರಿದ್ದಾನೆ, ಯಾಕೆಂದರೆ ಅವನು ತನ್ನ ಸಾಮರ್ಥ್ಯದಲ್ಲಿ ಬಲವಿಟ್ಟು ತಪ್ಪು ಮಾಡಿದ್ದಾನೆ. Beloved, if you are fearing any man, ಪ್ರಿಯರೇ, ನೀವು ಯಾರಿಗಾದರೂ ಹೆದರಿಕೊಳ್ಳುತ್ತಾ ಇದ್ದಾರೆ, know that maybe that you have to check your lives. ನೀವು ನಿಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳಬೇಕು. If you are fearing somebody, your brother, your sister, father, mother, or anybody in your family, ನಿಮ್ಮ ಕುಟುಂಬದಲ್ಲಿ ಅಣ್ಣ, ತಮ್ಮ, ತಂದೆ, ತಾಯಿ ಯಾರಿಗಾದರೂ ನೀವು ಹೆದರಿಕೊಳ್ಳುತ್ತಾ ಇರೋದಾದರೆ, it may be something that you must to reconcile with your brother, your family members. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಯಾವುದೋ ವಿಷಯದಲ್ಲಿ ಸಂಧಾನ ಮಾಡಿಕೊಳ್ಳಬೇಕಾಗಿದೆ. I know that this fear gripped his heart. ಈ ಭಯವು ಅವನನ್ನು ಹಿಡಿಯಿತು. I know that God made him to see that his relationship need to be settled right. ಅವನ ಸಂಬಂಧವು ಸರಿಯಾಗುವುದನ್ನು ದೇವರು ಗಮನಿಸುವುದನ್ನು ನಾವು ನೋಡುತ್ತೇವೆ. I know when that he prayed, ಅವನು ಪ್ರಾರ್ಥಿಸಿದಾಗ later on we see that God sent his angel. ಮುಂದೆ ನಾವು ನೋಡುತ್ತೇವೆ ದೇವರು ತನ್ನ ದೂತನನ್ನು ಕಳಿಸ್ತಾನೆ. And when he was alone in that place, ಆ ಸ್ಥಳದಲ್ಲಿ ಒಬ್ಬಂಟಿಗನಾಗಿ ಅವನು ಉಳಿದುಕೊಂಡಾಗ God has brought him into a lockdown situation. ದೇವರು ಅವನನ್ನು ಒಂದು ಲಾಕ್ ಡೌನ್ ಸನ್ನಿವೇಶಕ್ಕೆ ತರುತ್ತಾನೆ. He cannot move forward. No people were with him. ಅವನ ಸಂಗಡ ಯಾರು ಇರಲಿಲ್ಲ, ಹಿಂದೆ ಮುಂದೆ ಹೋಗಲು ಅವನಿಗೆ ದಾರಿ ಇರಲಿಲ್ಲ. Inside there is fear. ಒಳಗಡೆ ಭಯವಿದೆ. Outside his family has already been, he sent his family away. ಹೊರಗಡೆ ತನ್ನ ಕುಟುಂಬವನ್ನು ಈಗಾಗಲೇ ಕಳುಹಿಸಿ ಬಿಟ್ಟಿದ್ದಾನೆ. And he do not know how that his brother is going to do with him. ಈಗ ಅವನ ಅಣ್ಣನ ಅವನಿಗೆ ಏನು ಮಾಡುತ್ತಾನೆ ಎಂಬುದಾಗಿ ಹೆದರಿಕೆಯಲ್ಲಿದ್ದಾನೆ. So that God sent his angel to him, meet with him. ಈ ಸಮಯದಲ್ಲಿ ದೇವರು ತನ್ನ ದೂತನನ್ನು ಕಳಿಸ್ತಾನೆ ಯಾಕೋಬನನ್ನು We ಸಂಧಿಸಲು. understand the Peniel experience. ಅದು ಪೆನುವೇಲನ ಒಂದು ಅನುಭವ ಎಂಬುದಾಗಿ ನಾವು ನೋಡುತ್ತೇವೆ. God dealt with him. ದೇವರು ಅವನ ಸಂಗಡ ವ್ಯವಹರಿಸಿದನು. God was dealing with his every sin. ದೇವರು ಅವನ ಪ್ರತಿಯೊಂದು ಪಾಪದ ವಿಷಯದಲ್ಲಿ ಅವನ ಮನವರಿಕೆಯನ್ನು All night ತಂದನು. the angel was fighting with him. ಆ ದೇವದೂತನು ಇವನ ಸಂಗಡ ಹೋರಾಡುತ್ತಾ ಇದ್ದಾನೆ. Till that he wanted to overcome. ಆದರೂ ಇವನು ಜಯಿಸಲು ಪ್ರಯತ್ನಿಸ್ತಾ ಇದ್ದಾನೆ. Finally there that God broke his power. ದೇವರು ಇಲ್ಲಿ ಅವನ ಬಲವನ್ನು ಸಂಪೂರ್ಣವಾಗಿ ಮುರಿದು When that ಹಾಕುತ್ತಾನೆ. his power was broken, ಅವನ ಬಲವು ಮುರಿಯಲ್ಪಟ್ಟಾಗ his confidence in his flesh was broken. ಅವನ ಶರೀರದಲ್ಲಿ ತನ್ನ ಆತ್ಮವಿಶ್ವಾಸವನ್ನು The ಕಳೆದುಕೊಂಡಾಗ power of his money is broken. ಅವನ ಹಣದ ಬಲವು ಮುರಿಯಲ್ಪಟ್ಟಾಗ And all his ability and cleverness is broken.
broken, ಅವನ ಜ್ಞಾನ ವಿವೇಕ ತಲಾಂತುಗಳು ಅವನ ಸಾಮರ್ಥ್ಯದ ಮೇಲೆ ಭರವಸೆ ಮುರಿಯಲ್ಪಟ್ಟಾಗ then the angel asked him one question. ಆಗ ದೇವದೂತನ ಒಂದು ಪ್ರಶ್ನೆ ಕೇಳುತ್ತಾನೆ, What is your name? ನಿನ್ನ ಹೆಸರೇನು? No, he has to say that I am Jacob, I am a schemer, I am a sinner. ಈಗ ಅವನು ಹೇಳಬೇಕು ತನ್ನ ಹೆಸರು ಯಾಕೋಬನು, ಮೋಸಗಾರನು, ವಂಚಕನು ಎಂಬುದಾಗಿ. No, that he has to admit his failure before this holy God. ಈ ಪರಿಶುದ್ಧ ದೇವರ ಮುಂದೆ ತನ್ನ ಸೋಲುಗಳನ್ನು ಅವನು ಒಪ್ಪಿಕೊಳ್ಳಲೇಬೇಕು. Beloved, what was hindering him for moving forward? ಅವನಿಗೆ ಮುಂದಕ್ಕೆ ಹೋಗುವುದಕ್ಕೆ ತಡೆಯುತ್ತಾ ಇದ್ದ ಸಂಗತಿ He had ಯಾವುದು? a clear vision in his heart. ಅವನ ಹೃದಯದಲ್ಲಿ ದರ್ಶನ ಉಂಟು. That vision is from the Lord. ಆ ದರ್ಶನ ದೇವರಿಂದಲೇ No, he ಬಂದದ್ದು. was not made his own decision or vision for him. ಅವನು ತನಗೋಸ್ಕರ ತಾನು ದರ್ಶನವನ್ನು ಮಾಡಿಕೊಳ್ಳಲಿಲ್ಲ, ತೀರ್ಮಾನ When that ತೆಗೆದುಕೊಳ್ಳಲಿಲ್ಲ. God gave him that vision, ದೇವರವನಿಗೆ ದರ್ಶನ he ಕೊಡುವಾಗ was on the way, on the move to fulfill the vision. ಆ ದರ್ಶನವನ್ನು ನೆರವೇರಿಸುವುದರಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. I know that in the middle that he see his brother as a threat. ಅದರ ಮಧ್ಯದಲ್ಲಿ ಅಣ್ಣನು ಅವನಿಗೆ ಒಂದು ಭಯಭೀತನಾಗಿ ಕಾಣುತ್ತಾ But ಇದ್ದಾನೆ. beloved, when that we are moving forward in the vision of God, ಪ್ರೇರೆ ದೇವರ ಒಂದು ದರ್ಶನದಲ್ಲಿ ನಾವು ಮುಂದುವರಿಯುತ್ತಾ ಇರುವಾಗ when something is hindering us, ನಮಗೆ ಏನಾದರೂ ಅಡ್ಡಿಪಡಿಸುವುದಾದರೆ it is a blessing. ಅದು Because ಆಶೀರ್ವಾದಕರವಾದ, that is going to break our self-confidence. ಯಾಕಂದ್ರೆ ಅದು ನಮ್ಮ ಭರವಸೆಯನ್ನು ಮುರಿಯುತ್ತದೆ. You know, this confidence, this corona virus and this situation has shaken all our ability in self. ಈ ಒಂದು ಕೊರೋನಾ ಸನ್ನಿವೇಶವು, ಈ ಲಾಕ್ ಡೌನ್ ಮತ್ತು ಈ ಎಲ್ಲ ಸಂಗತಿಗಳು ನಮ್ಮ ಭರವಸೆಗಳು, ನಾವು ಯಾವುದರ ಮೇಲೆ ಭರವಸೆ ಬಿಟ್ಟಿದ್ದೇವೋ ಅದನ್ನು ಮುರಿದು ಹಾಕಿವೆ. It's the second thing that God is doing in our life. ಎರಡನೇದು ದೇವರು ಮಾಡುವಂತ ಸಂಗತಿ, Know that whatever that we may possess in this world, ಈ ಲೋಕದಲ್ಲಿ ನಾವು ಏನೇ ಹೊಂದಿಕೊಂಡರೂ ಕೂಡ, wherever money, riches or that education, whatever we may have today, ನಮ್ಮ ಜ್ಞಾನ ವಿವೇಕಗಳು, ವಿದ್ಯಾಭ್ಯಾಸ, ಹಣ, ಆಸ್ತಿ ಪಾಸ್ತಿಗಳು, all these blessings, ಈ ಎಲ್ಲ ಆಶೀರ್ವಾದಗಳು, these are all temporal. ಇವೆಲ್ಲವೂ ಕೂಡ ತಾತ್ಕಾಲಿಕ. No, it will not have any eternal value. ಅದಕ್ಕೆ ನಿತ್ಯತ್ವದಲ್ಲಿ ಯಾವುದೇ ಬೆಲೆ ಇಲ್ಲ. No, what you and me need to do, ನಾನು ನೀವು ಮಾಡಬೇಕಾದದ್ದೇನೆಂದರೆ, this whatever that we may have today, that we need to use it in the right sense in order to fulfill the plan of God. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಹೊಂದಿಕೊಂಡಿರುವ ಈ ಎಲ್ಲ ಸಂಗತಿಗಳನ್ನು ನಾವು ಉಪಯೋಗಿಸಬೇಕಾಗಿದೆ. We need to understand this, whatever that God has given us. ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮಗೆ ಕೊಟ್ಟ ಎಲ್ಲ ಸಂಗತಿಗಳು We need to separate it for the glory of God. ದೇವರ ಮಹಿಮೆಗೋಸ್ಕರ ನಾವು ಪ್ರತ್ಯೇಕಿಸಬೇಕು. Because this does not have any eternal value. ಯಾಕಂದರೆ ಇದಕ್ಕೆ ನಿತ್ಯತ್ವದಲ್ಲಿ ಬೆಲೆ ಇಲ್ಲ. Even today, it cannot help us today. ಈ ದಿನವೂ ಕೂಡ ಅದು ಯಾವುದೇ ಸಹಾಯ ನಮಗೆ ಮಾಡಲು That is the ಶಕ್ತಿ ಇಲ್ಲ. case, what this money, wealth can do for eternity. ಇಲ್ಲೇ ಸಹಾಯ ಮಾಡಲು ಅಶಕ್ತವಾಗಿರೋದಾದ್ರೆ ನಿತ್ಯತ್ವದಲ್ಲಿ ಅದೇನು ಸಹಾಯ ಮಾಡುತ್ತದೆ? And the third thing that God is speaking to us in this present crisis, ಮೂರನೇದಾಗಿ ಈಗಿನ ಬಿಕ್ಕಟ್ಟಿನಲ್ಲಿ ದೇವರು ನಮ್ಮ ಸಂಗಡ ಮಾತಾಡುವ ವಿಷಯ, the relationship need to be restored. ಆ ಸಂಬಂಧಗಳು ಪುನಃಸ್ಥಾಪಿಸಲ್ಪಡಬೇಕು. Even though it has happened 20 years back, 20 ವರ್ಷಗಳ ಹಿಂದೆ ನಡೆದ ಸಂಗತಿಯಾದರೂ because God is remembering that. ದೇವರನ್ನ ನೆನಪಿಸಿಕೊಳ್ಳುತ್ತಾ ಇದ್ದಾನೆ. Beloved, if you don't reconcile with the people with whom you have wronged, ನೀವು ತಪ್ಪು ಮಾಡಿದ ಜನರಿಗೆ ವಿರುದ್ಧವಾಗಿ ನೀವು ಅವರ ಸಂಗಡ ಸಂಧಾನ ಮಾಡಿಕೊಳ್ಳದೆ ಹೋದರೆ, know that it is going to hinder you in your progress. ಅದು ನಿಮ್ಮ ಮುಂದುವರಿಯುವುದಕ್ಕೆ ಅಡ್ಡಿಯಾಗಿ ನಿಲ್ಲುತ್ತದೆ. If you think that I did not do but he has done it, ನಾನು ಏನು ಮಾಡಲಿಲ್ಲ ಅವನೇ ಮಾಡಿದೆ ಎಂಬುದಾಗಿ ಅಂದುಕೊಳ್ಳುವುದಾದರೆ, if you think that it is not me, somebody else did it, ನಾನು ಮಾಡಿದಲ್ಲ ಮತ್ತೊಬ್ಬರು ಯಾರು ಮಾಡಿದ್ದಾರೆ ಎಂಬುದಾಗಿ ಹೇಳುವುದಾದರೆ, but still that you are holding that person for that wrong he did it for you. ಅವನು ನಿಮಗೆ ವಿರುದ್ಧವಾಗಿ ಮಾಡಿದ ವಿಷಯಕ್ಕೆ ನೀವು ಆ ವ್ಯಕ್ತಿಯನ್ನು ಇನ್ನೂ ದೂಷಿಸ್ತಾ ಇದ್ದೀರಿ. So that is why you are fearing him. ಅದಕ್ಕೋಸ್ಕರ ಅವನನ್ನು ಕಂಡರೆ ನಿಮಗೆ ಹೆದರಿಕೆ. That is why that you are feeling bitterness against that person. ಅದಕ್ಕೋಸ್ಕರ ಆ ವ್ಯಕ್ತಿಯ ಕುರಿತಾಗಿ ನಿಮ್ಮಲ್ಲಿ ಕಹಿತನವಿದೆ. Beloved, this time, ಈ ಸಮಯ ಪ್ರೇರೆ, during this time that God is speaking to us so strongly, ದೇವರು ನಮ್ಮ ಸಂಗಡ ಬಲವಾಗಿ ಮಾತನಾಡುತ್ತಾ ಇದ್ದಾನೆ. that you need to come back to that place ನೀವು ಆ ಸ್ಥಳಕ್ಕೆ ಹಿಂತಿರುಗಿ ಬರಬೇಕು. where that your relationship is restored. ನಿಮ್ಮ ಸಂಬಂಧಗಳು ಪುನಃಸ್ಥಾಪಿಸಲ್ಪಡಬೇಕು. Maybe it is this mother or father, ತಂದೆ ಅಥವಾ ತಾಯಿಯ ಸಂಗಡ, or with your wife or husband, ಗಂಡ ಹೆಂಡತಿಯ ಸಂಗಡ, or with your brothers or sisters, ಸಹೋದರ ಸಹೋದರಿಯರ ಸಂಗಡ, or maybe somebody in your boss, ಅಥವಾ ನಿಮ್ಮ ಬಾಸ್ ಸಂಗಡ, whomever it might be. ಯಾರೇ The ಆಗಿರಬಹುದು. Lord says, ಕರ್ತನು ಹೇಳುತ್ತಾನೆ, the relationship is more important than anything in your life. ನಿಮ್ಮ ಜೀವಿತದಲ್ಲಿ ಬೇರೆ ಎಲ್ಲ ಸಂಗತಿಗಳಿಗಿಂತಲೂ ಸಂಬಂಧವು ಪ್ರಾಮುಖ್ಯವಾಗಿರಬೇಕು. Worship is not the most important thing. ಆರಾಧನೆಯು ಪ್ರಾಮುಖ್ಯವಾದುದಲ್ಲ. Jesus said, ಯೇಸು ಹೇಳಿದನು, if you come before coming to the altar, ನೀವು ಯಜ್ಞವೇದಿಯ ಮುಂದೆ ಬರುವಾಗ, if you remember that you have something against your brother, ನಿಮ್ಮ ಸಹೋದರನಿಗೆ ನಿಮ್ಮ ವಿರುದ್ಧವಾಗಿ ಏನಾದರೂ ಇದೆ ಎಂಬುದಾಗಿ ನೀವು Jesus said, first ನೆನಪಿಸಿಕೊಳ್ಳುವುದಾದರೆ, you go leave the altar, leave the offering there, but you go and reconcile
with your brother first. ನೀವು ಯಜ್ಞವೇದಿಯ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ನೀವು ಹೋಗಿ ಮೊದಲು ಸಂಧಾನ ಮಾಡಿಕೋ. Beloved, the coming of the Lord is very near. ಪ್ರೇರೆ ಕರ್ತನ ಬರೋಣ ಬೇಗನೆ ಇದೆ. We do not know when he is going to come. ಆತನು ಯಾವಾಗ ಬರುತ್ತಾ ನಮಗೆ ಗೊತ್ತಿಲ್ಲ. But the Lord is urgent message to each one of us is, ಕರ್ತನ ಒಂದು ಸಂದೇಶವು ನಮಗೆ ತುರ್ತಾಗಿ ಬರ್ತಾ ಇದೆ. we need to reconcile with our father, with our mother, with our sister, with everyone. ನಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರ ಸಂಗಡ ನಾವು ಸಂಧಾನ ಮಾಡಿಕೊಳ್ಳಬೇಕು. Every broken relationship need to be broken, restored. ಎಲ್ಲ ಮುರಿಯಲ್ಪಟ್ಟ ಸಂಬಂಧಗಳು ಪುನಃಸ್ಥಾಪಿಸಲ್ಪಡಬೇಕು. Otherwise, beloved, that we will be living in fear. ಇಲ್ಲದೆ ಹೋದರೆ ನಾವು ಭಯದಲ್ಲಿ Know ಜೀವಿಸ್ತೇವೆ. that it will be hindrances for our spiritual growth. ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ It will ಅಡ್ಡಿಯಾಗಿರುತ್ತದೆ. be hindrances for us to meet with the Lord. ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅಡ್ಡಿಯಾಗುತ್ತದೆ. How can we meet with God when that things are not right with us? ನಮ್ಮ ಜೀವಿತಗಳಲ್ಲಿ ಸಂಗತಿಗಳು ಸರಿ ಇಲ್ಲದಿರುವಾಗ ದೇವರನ್ನು ಎದುರಿಸಲು ಹೇಗೆ ಸಾಧ್ಯ? This is a time that we need to restore our relationship. ನಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವ ಸಮಯ ಇದಾಗಿದೆ. And the third thing that we need to understand from this passage, ಈ ಒಂದು ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮತ್ತೊಂದು ಸಂಗತಿ, see what was his plan, ಅವನ ಯೋಜನೆ ಏನಾಗಿತ್ತು? or what God told him. ದೇವರ ಅವನಿಗೆ ಏನು ಹೇಳಿದನು? God told him, ದೇವರ ಅವನಿಗೆ ಹೇಳಿದನು. verse 9 says, 9ನೇ ವಾಕ್ಯ ಹೇಳುತ್ತದೆ, return to your country and to your family. ನೀನು ನಿನ್ನ ದೇಶಕ್ಕೆ ನಿನ್ನ ಸ್ವದೇಶಕ್ಕೆ ಹಿಂತಿರುಗು. Return to your country and to your family. ನಿನ್ನ ಸ್ವದೇಶಕ್ಕೆ ನಿನ್ನ ಕುಟುಂಬದ ಬಳಿಗೆ ಹಿಂತಿರುಗು. 20 years back, 20 ವರ್ಷಗಳ he ಹಿಂದೆ left his own country and his family. ತನ್ನ ಕುಟುಂಬವನ್ನು ತನ್ನ ಸ್ವದೇಶವನ್ನು ಬಿಟ್ಟು ಬಂದಿದ್ದನು. He now enjoyed all the pleasures of Syria. ಈಗ ಸಿರಿಯಾದಲ್ಲಿದ್ದಂತ ಎಲ್ಲ ಅನುಭವಗಳನ್ನು ಅನುಭವಿಸಿದ್ದಾನೆ. I know he became blessed. ಅವನು But ಆಶೀರ್ವದಿಸಲ್ಪಟ್ಟಿದ್ದಾನೆ. God said, you go back to your own country. ಈಗ ದೇವರು ಹೇಳ್ತಾರೆ, ನೀನು ಹಿಂತಿರುಗಿ ನಿನ್ನ ದೇಶಕ್ಕೆ ಹೋಗು. Beloved, that we are called by God. ಪ್ರೇರೆ, ನಾವು ದೇವರಿಂದ The ಕರೆಯಲ್ಪಟ್ಟವರು. Bible says, ಬೈಬಲ್ ಹೇಳ್ತದೆ, we are looking for a country. ನಾವು ಒಂದು ದೇಶವನ್ನು ಎದುರು ನೋಡ್ತಾ No, ಇದ್ದೇವೆ. that is a heavenly country. ಅದು ಪರಲೋಕ ದೇಶ. Today what has happened to us, ಈ ದಿನ ನಮಗೇನಾಗಿದೆ? before the time of COVID, ಆ ಕೋವಿಡ್ ಗಿಂತ ಮುಂಚೆ we have been so much entangled with the things of the world. ಈ ಲೋಕದ ವಿಷಯಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೆವು. We have been so much entangled with the things of the ಈ world. ಲೋಕದ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಂಡು As ಬಿಟ್ಟಿದ್ದೆವು. that we were following the pattern of the world. ಲೋಕದ ಒಂದು ವಿಧಾನಗಳನ್ನು ಅನುಸರಿಸುತ್ತಾ ಇದ್ದೆವು. Just enjoying our time. ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೀತಾ Eating ಇದ್ದೆವು. and drinking. ತಿನ್ನುವುದು ಕುಡಿಯುವುದರಲ್ಲಿ And doing all kinds of nonsense things. ಯಾವುದು ಬೇಡವಾದ ವಿಷಯಗಳನ್ನು ಮಾಡುವುದರಲ್ಲಿ, Which are not important for us today. ನಮಗೆ ಅಗತ್ಯವಿಲ್ಲದಿರುವ Now ಸಂಗತಿಗಳಲ್ಲಿ. during this lockdown that God has taught us that we can live without those things. ಆದರೆ ಈ ಒಂದು ಲಾಕ್ಡೌನ್ ಸಮಯಗಳಲ್ಲಿ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ, ಅದು ಇಲ್ಲದೆ ಜೀವಿಸಲು ಸಾಧ್ಯ. Now God is telling that you go back to your country. ಈಗ ದೇವರು ಹೇಳ್ತಾರೆ, ನಿನ್ನ ಸ್ವದೇಶಕ್ಕೆ ಹೋಗು. Beloved, what is the country for you are looking for? ನೀವು ಎದುರು ನೋಡುವಂತ ದೇಶ ಯಾವುದು ಪ್ರಿಯರೇ? You and me are looking for that country, know where that it is God himself is a king. ದೇವರು ತಾನೇ ರಾಜನಾಗಿರುವಂತ ಆ ದೇಶವನ್ನು ನಾವು ಎದುರು ನೋಡ್ತಾ ಇದ್ದೇವೆ. So when this COVID lockdown is over, ಈ ಕೋವಿಡ್ ಲಾಕ್ಡೌನ್ ಮುಗಿದ ನಂತರ let us not go back to our old country. ನಮ್ಮ ಹಳೆಯ ದೇಶಗಳಿಗೆ ನಾವು Let ಹಿಂತಿರುಗುವುದು us ಬೇಡ. not go back to the entanglement of the world. ನಾವು ಲೋಕದ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು Let ಬೇಡ. us our focus be to go back to my country. ನಮ್ಮ ದೃಷ್ಟಿಯೆಲ್ಲ ನಮ್ಮ ಸ್ವದೇಶಕ್ಕೆ ಹಿಂತಿರುಗುವುದರ ಮೇಲೆ ಇರಲಿ. All energy, effort, everything be used to focus on this journey. ನಮ್ಮ ಎಲ್ಲ ಬಲ ಸಾಮರ್ಥ್ಯ, ನಮ್ಮ ಶಕ್ತಿಗಳನ್ನ ನಾವು ಆ ದೇಶಕ್ಕೆ ಹಿಂತಿರುಗುವುದರ ಮೇಲೆ ನಾವು ಹಾಕುವ. You remember that prodigal son. ಆ ಒಂದು ದುಂದುಗಾರ ಮಗ ನಿಮಗೆ ನೆನಪುಂಟು. What he did. ಅವನೇನು ಮಾಡ್ತಾನೆ? In Luke's Gospel chapter 15 verse 13 says, ಲೂಕ 15ನೇ ಅಧ್ಯಾಯದ 13ನೇ ವಾಕ್ಯ ಹೇಳುತ್ತದೆ, he collected all the money ಅವನು ಎಲ್ಲ ಹಣವನ್ನು ತೆಗೆದುಕೊಂಡನು, and went to a faraway country. ಅವನೊಂದು ದೂರ ದೇಶಕ್ಕೆ ಹೊರಟೋದನು. No faraway country, far away from the blessing of the Father. ತಂದೆಯ ಆಶೀರ್ವಾದದಿಂದ ದೂರಕ್ಕೆ ಹೋಗ್ತಾನೆ. Far away from God. ದೇವರಿಂದ ದೂರ ಹೋಗ್ತಾನೆ. Far away from every spiritual desires. ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ದೂರ So ಹೋಗುತ್ತಾನೆ. now God says that you come back to my place. ದೇವರ ವಾಕ್ಯ ಹೇಳುತ್ತದೆ, ಹಿಂತಿರುಗಿ ಬಾ, Come back to your family. ನಿನ್ನ ಕುಟುಂಬಕ್ಕೆ ಹಿಂತಿರುಗಿ ಬಾ. What is your family? ನಿನ್ನ ಕುಟುಂಬ ಏನಾಗಿದೆ? You have two families. ನಿನಗೆ 2 ಕುಟುಂಬಗಳುಂಟು. One is the church. ಒಂದು ಸಭೆ. Church is your family. ಸಭೆ ನಿನ್ನ ಕುಟುಂಬ. You have your immediate family. ನಿಮ್ಮ ರಕ್ತ ಸಂಬಂಧವಿದೆ. Know that you need to come back to your own family. ನಿಮ್ಮ ಕುಟುಂಬಕ್ಕೆ ನೀವು ಹಿಂತಿರುಗಿ ಬರಬೇಕು. Come back to the church. ಸಭೆಗೆ ಹಿಂತಿರುಗಿ Come ಬರಬೇಕು. back and enjoy the blessings of the church. ಹಿಂತಿರುಗಿ ಬಂದು ದೇವರ ಆಶೀರ್ವಾದಗಳನ್ನು ಅನುಭವಿಸಬೇಕು. And in the past, ಮತ್ತು ಹಿಂದೆ we were not considered about the importance of the church. ಸಭೆಯ ಪ್ರಾಮುಖ್ಯತೆ ನಾವು ಅರಿತಿರ್ಲಿಲ್ಲ. We were coming and going. ಬಂದು ಹೋಗ್ತಾ But ಇದ್ದೆವು. during this lockdown, ಆದರೆ ಈ ಲಾಕ್ಡೌನ್ ಸಮಯಗಳಲ್ಲಿ we realized ನಾವು ಅರ್ಥ how much we ಮಾಡಿಕೊಂಡಿದ್ದೇವೆ, are missing the fellowship of the people. ಜನರ ಅನ್ಯೋನ್ಯತೆ ನಾವು ಎಷ್ಟು ಕಳೆದುಕೊಳ್ತಾ ಇದ್ದೇವೆ No, ಎಂಬುದಾಗಿ. week after week, people are calling me and finding out. ಪ್ರತಿ ವಾರ ಜನರು ಫೋನ್ ಮಾಡಿ ಕೇಳುತ್ತಾರೆ, Can we, when is the church opening? ಯಾವಾಗ ಸಭೆ ಪ್ರಾರಂಭವಾಗುತ್ತದೆ? No, I said that wait till the
government gives us an answer. ಆ ಸರ್ಕಾರ ನಮಗೆ ಅನುಮತಿ ಕೊಡುವವರೆಗೂ ಕಾಯಿರಿ ಎಂಬುದಾಗಿ ನಾನು In ಹೇಳುತ್ತೇನೆ. fact, till God opened the way, ದೇವರು ತೆರೆಯುವವರೆಗೂ ಕಾಯಿರಿ. now we realize that we are missing the fellowship. ಈಗ ನಮ್ಗೆ ಅರ್ಥ ಆಗ್ತಿದೆ, ಅನ್ಯೋನ್ಯತೆ ನಾವು ಕಳೆದುಕೊಳ್ಳುತ್ತಾ We are ಇದ್ದೇವೆ, missing our family. ನಮ್ಮ ಕುಟುಂಬಗಳನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. So, beloved, ಆದ್ದರಿಂದ ಪ್ರಿಯರೇ, our focus should be, ನಮ್ಮ ಒಂದು ದೃಷ್ಟಿ what is our focus? ಎಲ್ಲಿದೆ? To my own country, ನನ್ನ ಸ್ವದೇಶದ to ಮೇಲೆ, my own family. ನನ್ನ ಸ್ವಕುಟುಂಬದ ಮೇಲೆ. As a changed person. ಒಂದು ಬದಲಾದ He ವ್ಯಕ್ತಿಯಾಗಿ. was a Jacob, ಅವನು ಯಾಕೋಬನಾಗಿದ್ದನು, but God changed him. ಆದರೆ ದೇವರು ಅವನನ್ನು He ಬದಲಾಯಿಸಿದನು. became the Israel. ಈಗ ಅವನು ಇಸ್ರಾಯೇಲ್ ಆಗಿ ಮಾರ್ಪಟ್ಟಿದ್ದಾನೆ. Know that now from that crisis onward, ಈ ಬಿಕ್ಕಟ್ಟಿನಿಂದ ಮುಂದುವರೆದು know that he became a changed person. ಈಗ ಬದಲಾದ ವ್ಯಕ್ತಿಯಾಗಿ ಮಾರ್ಪಟ್ಟನು. From Jacob to Israel. ಯಾಕೋಬನಿಂದ ಇಸ್ರಾಯೇಲನಾಗಿ. Beloved, your life and my life need to be changed. ಪ್ರಿಯರೇ, ನನ್ನ ನಿನ್ನ ಜೀವಿತಗಳು ಮಾರ್ಪಡಬೇಕು. From carnality to spirituality. ಪ್ರಾಪಂಚಿಕವಾದ ವ್ಯಕ್ತಿಯಿಂದ ಆತ್ಮಿಕ From ವ್ಯಕ್ತಿಗೆ, worldliness to the spiritual reality. ಲೌಕಿಕವಾದ ವ್ಯಕ್ತಿಯಿಂದ ದೇವರ ಆಶೀರ್ವಾದಗಳಿಗೆ, From the entanglement of the world to the heavenly kingdom. ಲೋಕದ ಸಿಕ್ಕುಗಳಿಂದ ತಪ್ಪಿಸಿಕೊಂಡು ಪರಲೋಕ ದೇಶಕ್ಕೆ ಹೋಗುವವರು. Seeking first the kingdom of God and his righteousness. ದೇವರ ರಾಜ್ಯವನ್ನು ಅದರ ನೀತಿಯನ್ನು ಮೊದಲು ಹುಡುಕುವವರಾಗಬೇಕು. Restored fully with your family. ನಿಮ್ಮ ಕುಟುಂಬದ ಸಂಗಡ Fully ಪುನಃಸ್ಥಾಪಿಸಿಕೊಳ್ಳಿ. with the church. ಸಭೆಯಲ್ಲಿ Fully ಪುನಃಸ್ಥಾಪಿಸಿಕೊಳ್ಳಿ. with your own family. ನಿಮ್ಮ ಕುಟುಂಬಗಳೊಂದಿಗೆ ಇರಿ. So that we can use this crisis for the betterment of God's glory. ಈ ಬಿಕ್ಕಟ್ಟನ್ನ ನಾವು ದೇವರ ಮಹಿಮೆಗೋಸ್ಕರ ಮುಂದುವರಿಯುವುದರಲ್ಲಿ ಉಪಯೋಗಿಸಿಕೊಳ್ಳುವಂತೆ So may the Lord speak to us. ದೇವರು ನಮ್ಮ ಸಂಗಡ ಮಾತನಾಡಲಿ. May the Lord bless you. Bless you. ನಿಮ್ಮನ್ನು ದೇವರ And ಆಶೀರ್ವದಿಸಲಿ. the Spirit of God may bring such a kind of a conviction in our heart, ನಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಈ ಒಂದು ಮನವರಿಕೆಯನ್ನು ತರಲಿ. so that we may really humble ourselves before God. ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂತೆ. This crisis ಈ ಬಿಕ್ಕಟ್ಟು is for our good, ನಮ್ಮ ಒಳ್ಳೆಯದಕ್ಕಾಗಿ, for our spiritual growth, ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ, progress and blessing. ನಮ್ಮ ಮುಂದುವರಿಕೆಗೆ ಮತ್ತು ಆಶೀರ್ವಾದ ತರುವುದಕ್ಕೆ. Let us pray. ಪ್ರಾರ್ಥನೆ ಮಾಡಿಕೊಳ್ಳುವ. Father, ತಂದೆಯೇ, as we go through the crisis, ಈ ಒಂದು ಬಿಕ್ಕಟ್ಟಿನಿಂದ ಹಾದು ಹೋಗುವಾಗ we know that your hand is with us. ನಮಗೆ ಗೊತ್ತು ನಿನ್ನ ಹಸ್ತವು ನಮ್ಮ You ಸಂಗಡವಿದೆ. are taking us further. ನಮ್ಮನ್ನು ಮುಂದೆ ನಡೆಸುತ್ತಾ ಇದ್ದೀವಿ. Father, in the name of Jesus, ತಂದೆಯ ಯೇಸುವಿನ ನಾಮದಲ್ಲಿ every relationship in our lives, ನಮ್ಮ ಜೀವಿತದಲ್ಲಿರುವ ಎಲ್ಲ ಸಂಬಂಧಗಳು, within the family, ಕುಟುಂಬಗಳಲ್ಲಿ, outside the family, ಕುಟುಂಬದ ಹೊರಗೆ, within the church, ಸಭೆಯೊಳಗೆ, outside the church, ಸಭೆಯ ಹೊರಗೆ being reconciled, ಪುನಃಸ್ಥಾಪಿಸಲ್ಪಡಲಿ, ಸಂಧಾನವಾಗಲಿ, strengthened, ಬಲಗೊಳ್ಳಲಿ. so that we may continuously seek your kingdom ನಿನ್ನ ರಾಜ್ಯವನ್ನು ನಾವು ಎದುರು ನೋಡಲಿಕ್ಕಾಗುವಂತೆ, and your righteousness, ನಿನ್ನ ನೀತಿಯನ್ನು ನಾವು ಬಯಸುವವರಾಗುವಂತೆ, and we may reach, continue to move forward till we reach in heaven. ನಾವು ಪರಲೋಕಕ್ಕೆ ಸೇರುವಂತೆ, ಮುನ್ನಡೆಯುವಂತೆ In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.